ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಮನೆಯವರ ನಿದ್ದೆ ಹಾರಿ ಹೋಗಿದೆ. ಗ್ರಾಮವೇ ಆತಂಕದಲ್ಲಿ ಮುಳುಗಿದೆ. ಈ ಮಧ್ಯೆ ಒಬ್ಬ ಅಧಿಕಾರಿ ಇದು ನಿಧಿನೇ ಅಲ್ಲ ಅಂದಿದ್ದಾರೆ. ಮತ್ತೊಬ್ಬ ಅಧಿಕಾರಿ ಇಲ್ಲ ಇದು ನಿಧಿಯೇ ಎಂದಿದ್ದಾರೆ. ಅಷ್ಟಕ್ಕೂ ಏನಿದು ಗೊಂದಲ? ಲಕ್ಕುಂಡಿ ಗ್ರಾಮದಲ್ಲಿ ಆಗ್ತಿರೋದೇನು ತೋರಿಸ್ತೀವಿ ನೋಡಿ. ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿಯೋ ಅಲ್ಲವೋ? ಅಧಿಕಾರಿಗಳಲ್ಲೇ ಗೊಂದಲ. ಇದು ನಿಧಿ ಅಲ್ಲ. ಅವರು ಬಾಯಿ ತಪ್ಪಿಂದ ಹೇಳ್ಬಿಟ್ಟಿದ್ದೀನಿ, ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಗ್ರಾಮಸ್ಥರಿಗೆ ನಿಧಿ ಅಪಶಕುನದ ಭೀತಿ, ಕುಟುಂಬ ಕಂಗಾಲು. ಇದು ನಿಧಿನ ಅಲ್ವಾ? ಗದಗದ ಲಕ್ಕುಂಡಿಯಲ್ಲಿ ಮನೆಗೆ ಪಾಯ ಅಗೆಯುವಾಗ ಸಿಕ್ಕಿದ್ದು ನಿಧಿ ಹೌದೋ ಅಲ್ವೋ ಅನ್ನೋ ಬಗ್ಗೆ ಅಧಿಕಾರಿಗಳಲ್ಲೇ ಗೊಂದಲ ಇದೆ. ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿ ಇದು ನಿಧಿ ಅಲ್ಲ ಅಂದಿದ್ದಾರೆ. ಇದು ನಿಧಿ ಅಲ್ಲ, ಮೊದಲೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ? ಸೊ ಸಾಮಾನ್ಯವಾಗಿ ಇದು ಆ ಮನೆಯ ಒಂದು ಅಡುಗೆ ಮನೆಯೊಳಗೆ ಸಿಕ್ಕಂಥ ಒಂದು ವಸ್ತುಗಳು. ಅವು ಅಡ್ಕಲ್ ಗಡಿಯೊಳಗೆ ನಮ್ಮ ಹಿಂದಿನ ಕಾಲದಾಗ ಅಜ್ಜ ಮುತ್ತಜ್ಜರುಗಳು ಏನು ಮಾಡ್ತಿದ್ರು, ಎಲ್ಲಿ ಹೋಗಿತ್ತಿದ್ರು ಅಂತಂದ್ರೆ ಗೊತ್ತಾಗಬೇಕಂತಂದು ಒಲಿ ಎದ್ದಲ್ಲೇ ಹೋಗದಿಡ್ತಿದ್ರು. ಇದು ನಿಧಿ ಅಲ್ಲ, ಪೂರ್ವಜರು ಬಚ್ಚಿಟ್ಟ ಬಂಗಾರ ಅಂತ ಈ ಅಧಿಕಾರಿ ಹೇಳ್ತಿದ್ದಂತೆ ರೆತ್ತಿ ಕುಟುಂಬ ನಮಗೆ ಚಿನ್ನ ವಾಪಸ್ ಕೊಡಿ ಅಂದಿದ್ರು. ಬದಲಾಯಿಸಕಂದ್ರೆ ಅವ್ರು ಅಲ್ಲ ಅಂತಾರ್ರಿ, ನಿಧಿ ಅಲ್ಲ ಅಂತಾರ್ರಿ, ನಮ್ಮ ಬಂಗಾರ ನಮಗೆ ಕೊಟ್ಬಿಟ್ರಿ. ಈ ಸಲ ನಮಗೆ ಗೊತ್ತಾತ್ರಿ. ಈಗ ಅವ್ರು ಬಂದು ಹೇಳಿಗರ್ರಿ ಇದು ಅಲ್ಲ, ಹಿಂದೂ ಕಾಲದ ಅಲ್ಲ, ಇದು ಈಗಿಂದು ಹಿರಿಯರು ಇಟ್ಟಿದ್ದು ಅಂತ ಹೇಳಿಗರ್ರಿ, ನಮಗೆ ಕೊಟ್ಬಿಟ್ರಿ. ಈ ಗೊಂದಲದ ಬಗ್ಗೆ ಜಿಲ್ಲಾಧಿಕಾರಿ ಮೌನ ವಹಿಸಿದ್ರು. ಈ ಬಗ್ಗೆ TV9 ವರದಿ ಪ್ರಸಾರ ಮಾಡಿತ್ತು. TV9 ವರದಿ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಶ್ರೀಧರ್ ಲಕ್ಕುಂಡಿ ಗ್ರಾಮಕ್ಕೆ ದೌಡಾಯಿಸಿದ್ರು. ಚಿನ್ನ ಸಿಕ್ಕ ಸ್ಥಳ ಪರಿಶೀಲನೆ ನಡೆಸಿದ್ರು. ರಾಜ್ಯ ಪುರಾತತ್ವ ಇಲಾಖೆ ಇದು ನಿಧಿ ಅಂತಾನೆ ಹೇಳಿದೆ. ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿ ಗೊಂದಲ ಸೃಷ್ಟಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಈಗ ಅದು ನಿಧಿಯಾ ಅಲ್ವಾ ಅನ್ನೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ. ಅದಕ್ಕೆ ಸ್ಟೇಟ್ ಆರ್ಕಿಯಾಲಜಿ ಅವರು ಬಂದಿದ್ದಾರೆ. ಸ್ಟೇಟ್ ಆರ್ಕಿಯಾಲಜಿ ಅವರು ದೇ ಟೋಲ್ಡ್ ಇಟ್ ಈಸ್ ಓಲ್ಡನ್ ಟೈಮ್, ಇದರದ್ದು ಅಂದ್ಬಿಟ್ಟು ಪುರಾತತ್ವದ ಅದು ಹಳೆಯದು, ಇಟ್ ಈಸ್ ನಿಧಿ ಅಂತ ಹೇಳ್ಬಿಟ್ಟು. ಈಗ ASI ಅವರು ಏನು ಹೇಳಿದ್ದಾರೆ, ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಪ್ಪ ಅಂತ ಕೇಳಿದ್ವಿ. ಅವ ನನ್ನ ಮುಂದೆ ರಾತ್ರಿ ಮಾತಾಡಿದಾಗ ಅವನು ಹೇಳಿದಾನೆ, ನಾನು ತಪ್ಪಾಗಿ ಹೇಳ್ಬಿಟ್ಟಿದ್ದೀನಿ ಸರ್, ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದಾನೆ. ಭೂಮಿಯಲ್ಲಿ ಯಾವುದೇ ವಸ್ತು ಸಿಕ್ಕರೂ ಅದು ನಿಧಿ ಎಂದ ತಜ್ಞರು. ಲಕ್ಕುಂಡಿ ನಿಧಿ ಗೊಂದಲದ ನಡುವೆ TV9 ಇತಿಹಾಸ ತಜ್ಞರ ಅಭಿಪ್ರಾಯ ಪಡೆದಿದೆ. TV9 ಜೊತೆಗೆ ಮಾತನಾಡಿದ ಶೆಲ್ವ ಪಿಳ್ಳೈ ಅಯ್ಯಂಗಾರ್, ಭೂಮಿಯೊಳಗೆ ಸಿಕ್ಕ ವಸ್ತುಗಳೆಲ್ಲ ನಿಧಿ, ಅದು ಸರ್ಕಾರಕ್ಕೆ ಸೇರಿದ್ದು ಅಂದಿದ್ದಾರೆ. ಭಾರತದ ಭೂಭಾಗದಲ್ಲಿ ಯಾರಿಗಾದರೂ ಮಾಲೀಕತ್ವ ಸೇರಿರಲಿ, ಭೂಮಿ ಆ ಭೂಮಿಯ ಒಳಭಾಗದಲ್ಲಿದ್ದರೆ, ಅದು ಭೂಮಿಯ ಒಳಭಾಗದಲ್ಲಿ ಅದನ್ನು ಹೂಳಲಾಗಿದ್ದರೆ ಅದನ್ನು ನಿಧಿ ಅಂತ ಪರಿಗಣಿಸಲಾಗುತ್ತೆ. ಯಾವುದು 100 ವರ್ಷಕ್ಕಿಂತ ಹಳೆಯದಾದದ್ದೋ ಅಥವಾ 100 ವರ್ಷಕ್ಕಿಂತ ಹಿಂದೆಯೇ ಹೂಳಿರಲ್ಪಟ್ಟದ್ದೋ ಅದಕ್ಕೆ ಮಾಲೀಕತ್ವ ಇರೋದಿಲ್ಲ. ಇನ್ನು ನಿಧಿಯಿಂದ ಲಕ್ಕುಂಡಿ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ. ನಿಧಿ ಸಿಗೋದು ಅಪಶಕುನ. ಗ್ರಾಮದಲ್ಲಿ ನಿಧಿ ಸಿಕ್ಕಿದವರಿಗೆ ಇದುವರೆಗೆ ಒಳ್ಳೆಯದಾಗಿಲ್ಲ. ಚಿನ್ನ ಹುಡುಕಲು ಹೋದವರು ಯಾರೂ ಬದುಕಿಲ್ಲ ಅಂತ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಿಂದಕ್ಕೇನು ನಾವು 4-5 ಅಂತ ಬಂಗಾರ ಸಿಕ್ಕಿದ್ದು, ಅದು ಒಳ್ಳೇದಲ್ಲ ಅಂತಂದ್ರೆ ಸಿಕ್ಕೂ ಒಳ್ಳೇದಲ್ಲ. ಅವು ಮಂತನ ಸಿಕ್ಕಿದ್ವು ಏನೂ ಉಳಿದಿಲ್ಲ, ಒಳ್ಳೇದಾಗೋದಲ್ಲ ಅಂತಾರೆ ಯಜಮಾನ್ರು. ನಿಧಿ ಸಂಬಂಧ ಏನಾದರೂ ಇಲ್ಲಿ ಅವಘಡ, ಬೇರೆ ರೀತಿಯ ಅವಘಡ ಏನಾದರೂ ನಡೆದವೇನ್ರಿ? ರಕ್ತ ಕಾಯ್ಕೊಂಡು ಸತ್ತಾರಂತೆ, ರಕ್ತ ಕಾಯ್ಕೊಂಡು ಸತ್ತಾರಂತೆ. ನರಗುಂದ ಶಾಸಕ CC ಪಾಟೀಲ್ ಕಸ್ತೂರಿವ್ವ ರಿತಿ ಕುಟುಂಬವನ್ನ ಭೇಟಿಯಾಗಿದ್ದಾರೆ. ಭಯಪಡುವ ಅಗತ್ಯವಿಲ್ಲ, ಎಲ್ಲ ರೀತಿಯ ಸಹಾಯ ಮಾಡಲಾಗುತ್ತೆ ಅಂದಿದ್ದಾರೆ. ನಿಧಿ ಹಿಂದಿರುಗಿಸಿದ ಬಾಲಕ ಪ್ರಜ್ವಲ್ನ ತಾಯಿ ನಮಗೆ ಚಿನ್ನ ಬೇಡ, ಮನೆ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಆಕಡೆ ನಮ್ಮ ಅನ್ನರ ನಮಗೆ ಅವರ ನಮಗೆಲ್ಲ ಮನೆ ಕೊಡು, ಎಲ್ಲಿ ಜನ ಹೊಡೆದು ಎಲ್ಲರ ಏನು ಮಾರಿ ನನ್ನ ಆಕಡೆ ಮಾರಿ ಏನೋ ಒಂದು ಕೆಲಸ. ಇನ್ನು ನಿಧಿ ಸಿಕ್ಕಿರೋದ್ರಿಂದ ಸುತ್ತಮುತ್ತಲ ಮನೆಯವರಿಗೂ ಆತಂಕ ಎದುರಾಗಿದೆ. ಕೆಲವರು ಮನೆ ನಿರ್ಮಾಣ ಕಾಮಗಾರಿ ನಿಲ್ಲಿಸಿದ್ದಾರೆ. ಈ ಮಧ್ಯೆ ಪುರಾತತ್ವ ಇಲಾಖೆ ನಿರ್ದೇಶಕ ಶಜೇಶ್ವರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸಿಕ್ಕ ನಿಧಿಯ 1/5 ಭಾಗದಷ್ಟು ಚಿನ್ನಾಭರಣ ಕುಟುಂಬಕ್ಕೆ ನೀಡುತ್ತೇವೆ, ಪರಿಶೀಲನೆ ಮಾಡಿ ಮನೆ ಕಟ್ಟಲು ಅನುಮತಿ ಕೊಡುತ್ತೇವೆ ಅಂದಿದ್ದಾರೆ. ಸಂಜೀವ್ ಪಾಂಡ್ರೆ, TV9 ಗದಗ.
ಇನ್ನು 1962ರ ಆಕ್ಟ್ ಪ್ರಕಾರ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿ ಅಂತಾನೆ ಹೇಳಲಾಗ್ತಾ ಇದೆ. ಪುರಾತತ್ವ ಪರಂಪರೆ ಇಲಾಖೆ ನಿರ್ದೇಶಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಪುರಾತತ್ವ ಸಂಗ್ರಹಾಲಯ ಪರಂಪರೆ ಇಲಾಖೆ ಇದು ಭೂಮಿಯನ್ನ ಅಂಟಿಕೊಂಡಂತೆ ಸಿಕ್ಕಿದ್ರೆ ಅದು ನಿಧಿ, ಭೂಮಿಯ ಆಳದಲ್ಲಿ ಅಂಟಿಕೊಂಡಂತೆ ಸಿಕ್ಕಿದ್ರೆ ಅದು ನಿಧಿ ಅನ್ನೋದಾಗಿ ಅವ್ರು ಹೇಳ್ತಾ ಇದ್ದಾರೆ. 1962 ಆ್ಯಕ್ಟ್ ಪ್ರಕಾರ ಭೂಮಿಯಿಂದ ಒಂದು ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂತೆ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು. ಓಕೆ, 1962 ಆ್ಯಕ್ಟ್ ಪ್ರಕಾರ ಟ್ರೆಜೆಟ್ರು ಇದರಲ್ಲಿ ನಾವು ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಂಡಿರುತ್ತೆ ಸರ್. ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೇನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತದೆ ಸರ್. ನಿಧಿನೇ ಸರ್ ಅದು.